ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಅಕ್ಕಿ ಜೊತೆಗೆ ಬೇಳೆಕಾಳುಗಳಾಗಿರ್ಲಿ, ಅಡುಗೆ ಎಣ್ಣೆ ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಉಪ್ಪು ಆಗಿರ್ಲಿ, ಇನ್ನಿತರ ದವಸ ಧಾನ್ಯಗಳು ನಿಮಗೆ ನ್ಯಾಯ ಬೆಲೆ ಅಂಗಡಿಯ ಮುಖಾಂತರ ಸಿಗ್ತಾ ಇದೆ. ಇದಕ್ಕೋಸ್ಕರ ನೀವು ಏನು ಮಾಡಬೇಕಾಗಿಲ್ಲ. ಪ್ರತಿ ತಿಂಗಳು ನೀವು ಹೇಗೆ ಅಕ್ಕಿ ತರ್ತೀರಿ ಅದೇ ರೀತಿಯಾಗಿ ಈ ದವಸ ಧಾನ್ಯಗಳನ್ನು ಕೂಡ ತರಬಹುದು. ಸೊ ಹಾಗಾದ್ರೆ ಇದು ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ? ಸೊ ಇದಕ್ಕೆ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಾ? ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದು ಯಾವಾಗಿನಿಂದ ಬರ್ತದೆ, ಇದ್ರ ಬಗ್ಗೆ ಹೇಳಿಕೆಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಇದರಲ್ಲಿ ಸರಿ ಯಾವುದು, ತಪ್ಪು ಯಾವುದು ಅಂದ್ರೆ ಈ ಒಂದು ವಿಷಯ ನಿಜಾನ? ಸೊ ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಜೊತೆಗೆ ಇಂತಹ ಒಂದು ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಇನ್ಮೇಲಿಂದ ಅಕ್ಕಿ ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ದುಡ್ಡು ಅಷ್ಟೇ ಅಲ್ಲ, ಇಂತಹ ದವಸ ಧಾನ್ಯಗಳು ಕೂಡ ಸಿಗೋದಿಲ್ಲ. ಹಾಗಾದ್ರೆ ಬನ್ನಿ ಈ ಎಲ್ಲದರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನ ಒಂದು ಹೆಕ್ಕಿ ತೆಗೆದು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೊಂದ್ ಸಾರಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟು. ಸೊ ಈ ಒಂದು ವಸ್ತುಗಳ ಬಗ್ಗೆ ನಾವು ಹೇಳ್ತಾ ಇದ್ದೀನಿ, ಅದನ್ನ ಮೊದಲು ಹೇಳಿ ತದನಂತರ ರೇಷನ್ ಕಾರ್ಡ್ ರದ್ದು ಆಗೋದ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಎಲಿಜಿಬಲ್ ಇದ್ರೂ ಸಹಿತ ರದ್ದು ಆಗ್ತಾ ಇದಾವೆ, ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ. ಸೊ ಅಂತದ್ರಲ್ಲಿ ಇಂತಹ ವಸ್ತುಗಳು ಕೂಡ ಬರ್ತಾ ಇದೆ ಅಂದ ಬಳಕ ಇದನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ, ಆದ್ರೂ ಸಹಿತ ನಿಮಗೆ ದೊರಕೋದಿಲ್ಲ. ಯಾಕೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಈಗ ಈ ರೇಷನ್ ಕಾರ್ಡ್ ಇದೆ, ನೀವು ಅಕ್ಕಿಯನ್ನ ತರ್ತೀರಿ. ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬರುತ್ತೆ, ರಾಜ್ಯ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬರುತ್ತೆ, ಹೌದಲ್ವಾ? ಸೊ ಇದು ನಿಮಗೆ ಗೊತ್ತಿದೆ, ಇದ್ರ ಬಗ್ಗೆ ತೆಗೆಯೋಣ. ಇನ್ನು ಈ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ನಮ್ಮ ರಾಜ್ಯದಲ್ಲೇ ಸಿಗತ್ತಾ ಅಥವಾ ಎಲ್ಲಿಂದ ತರತ್ತೆ ಅಂತ ನಾವು ನೋಡೋದಾದ್ರೆ, ಕೇಂದ್ರ ಸರ್ಕಾರ ಅಂತೂ ಅವ್ರ ಹತ್ರ ದಾಸ್ತಾನು ಇದೆ, ಅವರು ಡೈರೆಕ್ಟ್ ಆಗಿ ನಮಗ್ ಕಳಿಸ್ತಾರೆ, ನ್ಯಾಯಬೆಲೆ ಅಂಗಡಿ ಮುಖಾಂತರ ನಮಗ್ ಸಿಗತ್ತೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಎಲ್ಲಿಂದ ಅಕ್ಕಿ ಬರುತ್ತೆ, ನಮ್ಮ ರಾಜ್ಯದಲ್ಲಿನೇ ಸಿಗತ್ತಾ ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ನಮ್ಮ ರಾಜ್ಯದಲ್ಲಿ ಅಲ್ಲ, ಇದು ಸಿಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿರ್ತಕ್ಕಂತಹ ಅಕ್ಕಿ. ಹೌದು, ಇನ್ನು 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇನ್ನ ಅನ್ನಭಾಗ್ಯದಲ್ಲಿ ಘೋಷಣೆ ಬೇರೆ ಮಾಡಿದ್ರಲ್ವಾ ರಾಜ್ಯ ಸರ್ಕಾರ, ಎಲೆಕ್ಷನ್ ಗಿಂತ ಪೂರ್ವವಾಗಿ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಸ್ಪಷ್ಟಪಡಿಸಿದ್ರು. ಅದು 5 ಕೆಜಿ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಬರ್ತಾ ಇತ್ತು. ಇನ್ನು 5 ಕೆಜಿ ಅಕ್ಕಿಯನ್ನ ಸೇರ್ಪಡೆ ಮಾಡೋರು ಇದ್ರು. ಅದರಲ್ಲಿ ಅಕ್ಕಿ ಶಾರ್ಟೇಜ್ ಇದ್ದ ಕಾರಣಕ್ಕಾಗಿ ದುಡ್ಡು ಕೊಡ್ತಾ ಇದ್ರು. ಸೊ ಮಧ್ಯದಲ್ಲಿ ನಾವು ದುಡ್ಡನ್ನ ನಿಲ್ಲಿಸಿ ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯ ಪಕ್ಷ ನಿರ್ಧಾರವನ್ನ ಕೈ ಚೆಲ್ಲಿ ಬಿಟ್ರು. ಯಾಕಂದ್ರೆ ರಾಜಸ್ಥಾನದಿಂದ ಉಪ್ಪನ್ನ ಟೆಂಡರ್ ಮುಖಾಂತರ ತರಿಸ್ಲಿಕ್ಕೆ ಸಿದ್ಧರಾಗಿದ್ರು. ನಮ್ಮ ರಾಜ್ಯದಲ್ಲಿನೇ ಉಳಿದಂತಹ ಎಲ್ಲ ಸಾಮಗ್ರಿಗಳು ಅಂದ್ರೆ ಬೇಳೆಕಾಳಾಗಿರ್ಲಿ, ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಅಂತ ಕರಿತೀವಿ, ಆ ಒಂದು ಎಣ್ಣೆ ಆಗಿರ್ಲಿ, ಸಕ್ಕರೆ ಆಗಿರ್ಲಿ, ಉಳಿದಂತಹ ವಸ್ತುಗಳನ್ನ ಕೊಡುವಂತಹ ಒಂದು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ವು. ಆದ್ರೆ ಕೊನೆಯ ಪಕ್ಷ ಸಚಿವ ಸಂಪುಟ ಸಭೆಯಲ್ಲಿ ನಾವು ಮತ್ತೆ ದುಡ್ಡನ್ನ ಕೊಡೋಣ, ಇದು ಬೇಡ ಅಂತ ಒಂದು ನಿರ್ಧಾರವನ್ನ ಕೈಗೊಂಡು ಸೊ ಮತ್ತೆ ದುಡ್ಡನ್ನ ಕೊಡ್ತಾ ಇದ್ರು. ಕೊನೆಯದಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಈ 2025ರಲ್ಲಿ ಸೊ ಅಕ್ಕಿಯನ್ನ ಕೊಡ್ಲಿಕ್ಕೆ ಮತ್ತೆ ಸಿದ್ಧರಾದ್ರು. ನಾವು ಪ್ರತಿ ತಿಂಗಳು ಕೂಡ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ KH ಮುನಿಯಪ್ಪನವರು ಮಾತುಕತೆ ಮಾಡಿ, ಸೊ ಕೇಂದ್ರ ಆಹಾರ ಸಚಿವರ ಹತ್ರ ಕೂಡ ಮಾತುಕತೆ ಎಲ್ಲ ಮುಗಿಸಿ ಟೋಟಲಿ 25 ರೂಪಾಯಿ ಕೆಜಿ ಹಾಗೆ ಅಂದ್ರೆ ಸರಬರಾಜು ಹಿಡ್ಕೊಂಡೇನೆ 27 ರೂಪಾಯಿ ಕೆಜಿ ಹಾಗೆ ಅಕ್ಕಿ ಇನ್ನು ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ, ಹಾಗೆ ಸರಬರಾಜು ಮಾಡುವಂತಹ ದುಡ್ಡನ್ನ ಎಲ್ಲವೂ ಹಿಡಿದು 25 ರೂಪಾಯಿ ಕೆಜಿ ಹಾಗೆ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಕೇಂದ್ರದ ಬಳಿ ದಾಸ್ತಾನು ಇದ್ದ ಕಾರಣಕ್ಕಾಗಿ ಅವರ ಹತ್ರ ಖರೀದಿ ಮಾಡಿ ನಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಟೋಟಲಿ 10 ಕೆಜಿ ಅಕ್ಕಿಯನ್ನ ನಮಗೆ ಪ್ರತಿ ತಿಂಗಳು ಈಗ ಸಿಗ್ತಾ ಇದೆ. ನೀವು ಕೂಡ ತೆಗೆದುಕೊಳ್ತೀರಿ, ನಾವು ಕೂಡ ತೆಗೆದುಕೊಳ್ತೀವಿ, ಸೊ ಎಲ್ಲರೂ ಕೂಡ ತೆಗೆದುಕೊಳ್ತಾರೆ. ಸೊ ಇನ್ಮೇಲಿಂದ ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೌದು, ಕೇಂದ್ರ ಸರ್ಕಾರದಿಂದ ದಾಸ್ತಾನು ಕಡಿಮೆ ಆಗ್ತಾ ಇದೆ, ಹಾಗಾಗಿ ಅವ್ರಿಗೂ ಕೂಡ ಅಕ್ಕಿ ಸಾಲ್ಬೇಕಲ್ವಾ. ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಹಾಗೆ ಇನ್ನೇ ಅನೇಕ ರಾಜ್ಯಗಳಿಗೂ ಕೂಡ ಸರಬರಾಜು ಮಾಡ್ತಾ ಇರತ್ತೆ. ಸೊ ಅಂತದ್ರಲ್ಲಿ ಕೇಂದ್ರದ ಬಳಿ ಅಕ್ಕಿ ಶಾರ್ಟೇಜ್ ಇರುವಂತಹ ಕಾರಣಕ್ಕಾಗಿ ದಾಸ್ತಾನುವನ್ನ ನಿಲ್ಲಿಸಿದ್ದೇ ಆದ್ರೆ, ಇನ್ನು ನಿಲ್ಲಿಸಿಲ್ಲ, ಇನ್ನು ಕೆಲವೊಂದಿಷ್ಟು ತಿಂಗಳ ಕಾಲ ಸಿಗಬಹುದು. ಮುಂದಿನ ದಿನಗಳಲ್ಲಿ ಈ ಒಂದು ಅಕ್ಕಿ ಕೊಡೋದನ್ನ ಕೇಂದ್ರ ಸರ್ಕಾರ ನಿಲ್ಲಿಸಿದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, ಈ ವಸ್ತುಗಳನ್ನ ಕೊಡ್ಬೇಕಾಗತ್ತೆ. ಹೌದು, ಅದರಲ್ಲಿ ಯಾವ ವಸ್ತುಗಳು ಸಿಗಬಹುದು ಅಂದ್ರೆ ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ಗಾನದ ಎಣ್ಣೆ ಅಂದ್ರೆ ತೈಲ ಅಂತ ಕರಿತೀವಿ, ಅಡುಗೆ ಎಣ್ಣೆ ಅಡುಗೆಯಲ್ಲಿ ಯೂಸ್ ಮಾಡ್ತೀರಿ ಆ ಒಂದು ಎಣ್ಣೆ, ಇದರ ಜೊತೆಗೆ ಚಾಪುಡಿ ಆಗಿರ್ಲಿ ಇನ್ನಿತರ ವಸ್ತುಗಳನ್ನ ನಿಮಗೆ ಕೊಡುವಂತಹ ಕಿಟ್ ಮುಖಾಂತರ ಸಾಧ್ಯತೆ ಇದೆ. ಇಂದಿರಾ ಕಿಟ್ ಅಂತ ಕರಿತೀವಿ. ಒಂದು ಪ್ಯಾಕೇಜ್ ನಲ್ಲಿ 5 ಕೆಜಿಯ ವಸ್ತುಗಳು ಸಿಗತ್ತೆ.
ಆ ಒಂದು ಕಿಟ್ ಅನ್ನ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ನೀವು ತರಬಹುದು. ಸೊ ಈ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಜಾರಿ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಇದರ ಲಕ್ಷಣಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಏನಾದ್ರೂ ಕೇಂದ್ರದ ಬಳಿ ದಾಸ್ತಾನು ಕಡಿಮೆ ಆದ್ರೆ ಅವ್ರೇನು ಮಾಡ್ಲಿಕ್ಕೆ ಬರೋದಿಲ್ಲ. ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ನಿಲ್ಲಿಸಬೇಕಾಗತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಅಕ್ಕಿಯನ್ನ ಸರಬರಾಜು ಮಾಡ್ಲಿಕ್ಕೆ ಅವ್ರಿಗೆ ಅಕ್ಕಿ ಬೇಕಲ್ವಾ. ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಹಾಗೆ ಇನ್ನು ಅನೇಕ ರಾಜ್ಯ ಸರ್ಕಾರಕ್ಕೆ ಕೊಡ್ತಿರುತ್ತೆ. ಎಲ್ಲರಿಗೂ ಕೂಡ ಕೊಡ್ತಾ ಹೋದ್ರೆ ಅವ್ರಿಗೆ ಶಾರ್ಟೇಜ್ ಬಿಡುತ್ತೆ. ಹಾಗಾಗಿ ಈ ಅಕ್ಕಿಯನ್ನ ನಿಲ್ಲಿಸ್ಬಿಟ್ಟು ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವಸ್ತುಗಳನ್ನ ಕೊಡಬೇಕಾ ಅಥವಾ ಅಕ್ಕಿ ಕೊಡಬೇಕಾ ಅಥವಾ ದುಡ್ಡನ್ನ ಕೊಡಬೇಕಾ? ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ನಿಮಗೆ ಈ ದಿನಾನೇ ಅಕ್ಕಿಯನ್ನ ನಿಲ್ಲಿಸಿ ವಸ್ತುಗಳನ್ನ ಕೊಡ್ತೇವೆ ಅಂತ ಹೇಳಿದ ಮೇಲೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ಅಕ್ಕಿನೇ ಸಿಗತ್ತೆ, ಅದನ್ನ ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆದ ತಕ್ಷಣ, ಬದಲಾವಣೆ ಆಗತ್ತೆ 100%, ಆದ್ರೆ ಆದ ತಕ್ಷಣ ನಾನು ಹೇಳ್ತೀನಿ. ಸೊ ಈ ಒಂದು ವಿಷಯವನ್ನ ಎಲ್ಲ ಸಾರ್ವಜನಿಕರಿಗೆ, ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ. ಸೊ ಇನ್ನು ರೇಷನ್ ಕಾರ್ಡ್ ಇದ್ದಂತವರ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ. ಯಾಕೆ? ಈ ಒಂದು ವಿಷಯ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ನಾವು ಈ ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇದೀವಿ, ನಮ್ಮ BPL ರೇಷನ್ ಕಾರ್ಡ್ಗೂ ಎಲಿಜಿಬಲ್ ಇದೀವಿ, ನಮ್ದು APL ಗೆ ಕನ್ವರ್ಟ್ ಆಗ್ತಾ ಇದೆ, ಅಥವಾ ರೇಷನ್ ಕಾರ್ಡೇ ರದ್ದಾಗ್ತಾ ಇದೆ. ಹೀಗೆ ನೀವು ಹೇಳ್ತಾ ಇದ್ರಿ. ಓಕೆ, ನೀವು ಎಲಿಜಿಬಲ್ ಇದೀರಿ, ನಿಮ್ಮ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡೇ ಇದೆ. ಆದ್ರೆ ನೀವು ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ, ಕಾಳಸಂತೆಗಳಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರಿ. ಮೊದಲೇ ಸರ್ಕಾರಕ್ಕೆ ಅಕ್ಕಿ ಶಾರ್ಟೇಜು, ಅಂತದ್ರಲ್ಲಿ ನೀವು ನಿಮಗೆ ಕೊಡ್ತಕ್ಕಂತಹ ಅಕ್ಕಿಯನ್ನ ನೀವೇನ್ ಮಾಡ್ತಾ ಇದ್ರಿ, ಕಾಳಸಂತೆಗಳಲ್ಲಿ ಮಾರಾಟ ಮಾಡೋದು, ಮಾರಾಟ ಮಾಡಿ ಬೇರೆ ಅಕ್ಕಿಯನ್ನ ಖರೀದಿ ಮಾಡಿ ತಿನ್ನೋದು, ಈ ರೀತಿ ನೀವು ಮಾಡ್ತಾ ಇದ್ರಿ. ಇದು ಸರ್ಕಾರಕ್ಕೆ ವಿರುದ್ಧ. ಸರ್ಕಾರ ನೀವು ತಿಂತೀರಿ, ನಿಮಗ್ ಬೇಕಾಗಿದೆ, ಅವಶ್ಯಕತೆ ಇದೆ ಅಂತ ಅಕ್ಕಿಯನ್ನ ಕೊಡ್ತಾ ಹೋದ್ರೆ ನೀವು ಇಂತಹ ಅಕ್ಕಿಯನ್ನ ನೀವು ಮಾರ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಸರ್ಕಾರದ ಮೇಲೆ, ಅಂದ್ರೆ ಸರ್ಕಾರ ನಿಮ್ಮ ಮೇಲೆ ಕ್ರಮವನ್ನ ಕೈಗೊಂಡು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುತ್ತದೆ. ಸಿಂಪಲ್ ಆಗಿ ನೀವು ಎಲಿಜಿಬಲ್ ಇರ್ಲಿ ಅಥವಾ ಬಿಡ್ಲಿ. ಸೊ ಈಗ ನಿಮ್ಗೆ ಹೇಗ್ ಅನ್ಸುತ್ತೆ? ನೀವು ಎಲಿಜಿಬಲ್ ಇದ್ರಿ ಆದ್ರೂ ಸಹಿತ ರದ್ದಾದಂಗ ಅನಿಸ್ಲಿಲ್ವಾ? ಸೊ ಅದಕ್ಕೆ ಸರ್ಕಾರ ಈ ಒಂದು ಕಾರಣ ಇಟ್ಕೊಂಡು ರದ್ದು ಮಾಡುತ್ತೆ. ಮೊದಲೇ ಆಹಾರ ಇಲಾಖೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು CM ಅವರು. ಸೊ ಹಾಗಾಗಿ ಆಹಾರ ಇಲಾಖೆಗೆ ಅಂತವರನ್ನ ರದ್ದು ಮಾಡ್ಲಿ ಅಂತ ಕಾಯ್ತಾ ಇದೆ. ನೀವು ಅವಕಾಶ ಮಾಡಿಕೊಡ್ಬೇಡಿ. ಅದಕ್ಕೆ ಅವಕಾಶ ಒಂದ್ ಸ್ವಲ್ಪ ಕೊಟ್ಟಿದ್ರು ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಸೊ ಇನ್ನು ನಿಮ್ಮ ರೇಷನ್ ಕಾರ್ಡ್ ಬಹಳಷ್ಟು ಜನರ ಮನೆಯಲ್ಲಿ 2ರಿಂದ 3 ಇರ್ತವೆ. ಅಂತವರದು ಕೂಡ ಎಲಿಜಿಬಿಲಿಟಿ ಹೊಂದಿರ್ತಾರೆ, ಅಂತವರದು ಕೂಡ ರದ್ದು ಮಾಡ್ತಾರೆ. ಎಲಿಜಿಬಲ್ ಇದ್ರಿ ಆದ್ರೂ ಸಹಿತ ರದ್ದಾಗತ್ತೆ. ಯಾಕಂದ್ರೆ ಇಲ್ಲಿ ಅವರಿಗೊಂದು ರೂಲ್ಸ್ ಇದೆ. ಸೊ ಯಾಕಂದ್ರೆ ಒಂದೇ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ ಗಳನ್ನ ತೆಗೆದುಕೊಂಡಿರಬಾರದು, ಅಂತವರನ್ನ ನಾವು ರದ್ದು ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದೆ. ಅದೇ ಗೊತ್ತಾಗತ್ತೆ ಅಂದ್ರೆ ಈಗ ಸರ್ವೆ ನಡೀತಾ ಇದೆ ಅಲ್ವಾ, ಸರ್ವೆಯ ಕಾರ್ಯ ನಡೀತಾ ಇದೆ. ಸ್ಟಿಕರ್ ಅಂಟಿಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗತ್ತೆ. ಪಡಿತರ ಚೀಟಿ, ವೋಟರ್ ID, ಒಂದು ಆಧಾರ್ ಕಾರ್ಡ್ ನೀವು ಕೊಡಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿದು ಕೂಡ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಪ್ರತಿಯೊಬ್ಬ ಕುಟುಂಬದ ಸದಸ್ಯನ ಹೆಸರಿರುತ್ತೆ. ಸೊ ಹಾಗಾಗಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರೆ ಅದನ್ನು ಕೂಡ ಕೊಡ್ಬೇಕು, ತೋರಿಸಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಸೊ ಹೀಗೆ ಸಾಕಷ್ಟು ರೂಲ್ಸ್ ಗಳನ್ನ ಇಟ್ಕೊಂಡು ನೀವು ಎಲಿಜಿಬಲ್ ಇದ್ರು ಸಹಿತ ರದ್ದು ಮಾಡುವಂತಹ ಕೆಲಸ ನಡೀತಾ ಇದೆ. ಸೊ ಅದಕ್ಕೆ ಮುಖ್ಯ ಕಾರಣಗಳಿದಾವೆ, ಹಾಗಾಗಿ ರದ್ದಾಗ್ತಾ ಇದೆ. ನಿಮ್ಮನ್ನ ಸುಮ್ನೆ ರದ್ದು ಮಾಡ್ತಾ ಇಲ್ಲ, ಅದಕ್ಕೆ ಸರ್ಕಾರ ಕಾರಣಗಳನ್ನ ಇಟ್ಕೊಂಡು ರದ್ದು ಮಾಡ್ತಾ ಇದೆ. ಸೊ ಈ ಒಂದು ವಿಷಯಗಳನ್ನ ನಿಮಗೆ ತಿಳಿಸಬೇಕಾಗಿದ್ದು ತಿಳಿಸಿದೀನಿ. ಈ ಒಂದು ವಿಷಯವನ್ನ ನೀವು ಎಲ್ಲ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ.